ಇಲ್ಲಿ ಪವನ್ ಬಗ್ಗೆ ಏನೋ ಹಾಕಿದ್ರು ಅದನ್ನ ನಾನಂತ ಇಲ್ಲಿ 60 ರೂಪಾಯಿ ಕೊಟ್ಟು ಸಿಗಾಕೊಂಡಿದ್ದೀನಿ. ಇದು 1,500 kg ಐತೆ. 5 ಜನ ಸೇರ್ಕೊಂಡು ಮಾಡಿರೋದು. ಅಶೋಕ ಪಿಲ್ಲರ್ ಅಲ್ಲ ಕಣೋದು. ಹಿಂದೆ ನಂಗೆ ಆಗ್ಲಿಂದ ಕೇಕ್ ತರ ಕಾಣಿಸ್ತಿರೋದು. ಅಂದ್ರೆ ಇದೆ ಪಂಜುರುಳಿ ಮತ್ತೆ ಗುಳಿಗ ಹೊಡೆದಾಕ್ಬಿಟ್ಟು ಕಲರ್ ಕೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ಇವತ್ತು ನ್ಯೂ ಇಯರು 1ನೇ ತಾರೀಕು. ಎಲ್ರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್. ಆಮೇಲೆ ನಾನು ಲಾಸ್ಟ್ ಟೈಮು ಬಂದ ಇವನು ಏನೋ ಮಾಡ್ತಿದ್ಯಾ? ಲಾಸ್ಟ್ ಶಬರಿಮಲೆ ವ್ಲಾಗ್ ಆದಮೇಲೆ ಮತ್ತೆ ವ್ಲಾಗ್ ಮಾಡಿಲ್ಲ. ವ್ಲಾಗ್ ಆಯ್ತಾ? ಯಾಕಂದರೆ ವಾಯ್ಸ್ ಹೋಗ್ಬಿಟ್ಟಿತ್ತು, ನೆಗಡಿ ಆಗಿ ಮತ್ತು ಕೆಮ್ಮೆಲ್ಲ ಆಗಿಬಿಟ್ಟಿದೆ, ಇನ್ನೂ ಸರಿ ಹೋಗಿಲ್ಲ. ಇವಾಗ ನ್ಯೂ ಇಯರ್ಗೆ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಮತ್ತೆ ಪವನ್ ಮತ್ತು ವಿಜಯ್ ಇಬ್ಬರು ಬಂದಿದ್ರು. ಅದಕ್ಕೆ ನಾನು ಬಂದಿದ್ದೀನಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಆಮೇಲೆ ಅದಕ್ಕೆ ಇವಾಗ ಎಲ್ಲಿ ಹೋಗೋದು ಅಂತ ನೋಡಿ ಕೇಕ್ ಶೋ ಐತೆ ಇವಾಗ JP ನಗರಲ್ಲಿ, ಅಲ್ಲಿಗೆ ಹೋಗ್ತಾ ಇದೀವಿ. ಅದಕ್ಕಿಂತ ಮುಂಚೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಕಬಾಬ್ ಮ್ಯಾಜಿಕ್ ಹತ್ರ ಬಂದಿದ್ದೀವಿ. ಇವಾಗ ತಿನ್ಕೊಂಡು ಹೊಡ್ತೀವಿ. ಕೇಕ್ ಶೋ ಅಲ್ಲಿ ಏನೋ ಸ್ಪೆಷಲಾಗಿ ಎಲ್ಲ ಕೇಕ್ಸ್ ಎಲ್ಲ ಮಾಡಿದಾರಂತೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೆಂಗಿದೆ ಕೇಕ್ಸ್ ಎಲ್ಲ ಅಂತ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಕೇಕ್ ಶೋ. ಇವಾಗ ಬಂದಿದ್ದೀವಿ ಕಬಾಬ್ ಮ್ಯಾಜಿಕ್ಗೆ, ತಿನ್ಕೊಂಡು ಏನಾದ್ರು ಸ್ವಲ್ಪ ಹೋಗೋಣ ಅಂತ. ಇವ್ ನೋಡಿದ್ರೆ ಫೋನಸ್ ಆಯ್ತಾ ಇರ್ತಾನೆ, ಇವ್ ನೋಡಿದ್ರೆ ಫೋನಸ್ ಇರ್ತಾನೆ, ನೀನ್ ನೋಡಿದ್ರೆ ವ್ಲಾಗು. ನಾನು ತಿನ್ನಕ್ಕೆ ಎಲ್ಲಿದ್ದೀರಾ? ಲಾಸ್ಟ್ ಮೈಸೂರು ಬ್ಲಾಗಲ್ಲಿ ನೋಡಿದ್ದೀರಾ? ಸುಮ್ಮನೆ ಬೇಜಾನ್ ಮಾತಾಡ್ತಾ ಇರ್ತಾನೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಇವಾಗ ತಿಂಡಿ ಎಲ್ಲ ಮುಗೀತು, ಹೋಗ್ತಾ ಇದೀವಿ. ಇಲ್ಲಿ ಹೋಗ್ಬೇಕಾರೆ ಇಲ್ಲಿ ಪವನ್ ಬಗ್ಗೆ ಏನೋ ಹಾಕಿದ್ರು, ಅದನ್ನ ನೋಡ್ತಾ ಇದೀವಿ. ಜೇಬುಗಳರಿದ್ದಾರೆ ಎಚ್ಚರಿಕೆ ಅಂತ ಹಾಕೋರೆ. ಇವಾಗ ಬಂದ್ವಿ ಲೊಕೇಶನ್ಗೆ. JP ನಗರಲ್ಲಿ ಇರೋದು ಕೇಕ್ ಶೋ 2 ಕಡೆ ನಡೀತಾ ಇದೆ. ಒಂದು JP ನಗರದಲ್ಲಿ, ಇನ್ನೊಂದು ಪ್ಯಾಲೇಸ್ ಗ್ರೌಂಡಲ್ಲಿ. ಅಲ್ಲಿ ಹೋಗೋಕ್ಕೆ ದೂರ ಆಗುತ್ತೆ ನಮ್ಗೆ, ಇದೇ ಹತ್ರ ಅಂದ್ಬಿಟ್ಟು ನಾವು ಇಲ್ಲೇ ಬಂದಿದ್ವಿ. ಇವಾಗ ಹೋಗೋಣ ಒಳಗಡೆ. ಇಲ್ಲೇ ಇದೆ ನೋಡಿ, ಇದೇ ಪುಟ್ಟನಹಳ್ಳಿ ಮೇನ್ ರೋಡು. ಹಿಂದೆ ಎಂಟ್ರಿ ಆಗಿದ ತಕ್ಷಣ ಇಲ್ಲೇ ಕೇಕ್ ಶೋ ನಡೀತಾ ಇರೋದು. ಒಳಗಡೆ ಹೋಗ್ತೀವಿ ಇವಾಗ. ಯಾವ್ಯಾವ ಥರ ಕೇಕ್ ಇದೆ ಎಲ್ಲ ತೋರಿಸ್ತೀವಿ ಬನ್ನಿ. ಕೊಡಲ್ಲ. ಇಲ್ಲಿ ಟಿಕೆಟ್ ತೊಗೋಬೇಕು, 60 ರೂಪಾಯಿ ಒಂದು ಟಿಕೆಟ್ ಒಬ್ರಿಗೆ. ತೊಗೊಂಡಿದ್ದೀವಿ 3 ಟಿಕೆಟು, 180. ಬೆಂಗಳೂರು ಕೇಕ್ ಶೋ 2025 2026. ಇವಾಗ ಒಳಗಡೆ ಹೋಗೋಣ ಬನ್ನಿ, ನಡೆಯ. ಇವಾಗ ಒಳಗಡೆ ಬಂದಿದ್ದೀವಿ ಕೇಕ್ ಶೋ ಒಳಗಡೆ. ಫಸ್ಟ್ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಬಂದಿರೋದು ಬ್ರೋ, ನಾನಂತ ಇಲ್ಲಿ 60 ರೂಪಾಯಿ ಕೊಟ್ಟು ಸಿಗಾಕೊಂಡಿದ್ದೀನಿ ಬ್ರೋ. ಯಾವನ್ ಬರಕ್ಕೆ ಹೇಳ್ದ ಬ್ರೋ? ಎಂಟ್ರೆನ್ಸ್ ಅಲ್ಲೇ ನಮ್ಮ ಮೈಸೂರು ಮಹಾರಾಜನ್ನ ಇಟ್ಟಿದ್ದಾರೆ. ಮತ್ತೆ ಫಸ್ಟ್ ನೀನು ಬೇರೆ ತಗೊಂಡೆ ಆಗ್ಲೇ ಅದು ಆ ಕಡೆಯಿಂದ ಕಣೋ, ಇಲ್ಲಿ ಡೋರ್ ಎಂಟ್ರೆನ್ಸ್ ಇದು. ಎಂಟ್ರೆನ್ಸ್ ಅಂದ್ರೆ ಅಲ್ಲಿ ಬರ್ತೈತಲ್ಲ ನೋಡಿ, ಇಲ್ಲಿ ಏನು ಮಾಡಿರ್ತಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಹಾಕಿರ್ತಾರೆ. ಏನು ಮಾಡಿರೋದಲ್ಲ ಅವ್ರು ಡೀಟೇಲ್ಸ್. ಕೃಷ್ಣರಾಜ ಒಡೆಯರ. ಹಂಗೆ ಈ ಕಡೆ ಹೋದ್ರೆ ಮೈಸೂರು ಪ್ಯಾಲೇಸ್. ಇದನ್ನ ರೆಡಿ ಮಾಡೋಕ್ಕೆ 4 ತಿಂಗಳಾಗೈತೆ. ಮತ್ತೆ ಇಷ್ಟು ದೊಡ್ಡದಿರೋದ್ರಿಂದ ಇದು 1,500 kg ಐತೆ. 5 ಜನ ಸೇರ್ಕೊಂಡು ಮಾಡಿರೋದು ಇದು ಮೈಸೂರು ಪ್ಯಾಲೇಸ್. ತಿಂತಾರ ಮಾಡಿರೋದಲ್ಲಿ. ಇವಾಗ ಕನ್ನಡ ಸಾಂಗ್ ಹಾಕವ್ರೆ, ಸ್ವಲ್ಪ ಜೋಶ್ ಬರ್ತೈತೆ. ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಪ್ರೌಡ್ ನಾನೇನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೇಳ್ದೆ ಅಂತ ಎಲ್ಲ ನಗ್ತವ್ರೆ, ಬಿದ್ದು ನಗ್ತವ್ರೆ. ಪ್ರೌಡ್ ಅಲ್ಲ, ಫ್ರೌಡು. ಫ್ರಾಡ್ ಅಂದ್ಬಿಡ್ತಾರೆ. ಅದೇ ಫ್ರಾಡ್ ಅಂದ್ಬಿಡ್ತಿದ್ದ ಇವಾಗ. ಇದು ನೋಡಿ HAL ಬಿಲ್ಡಿಂಗು, ಏರ್ಫೋರ್ಸ್ಗಳೆಲ್ಲ ಇಲ್ಲೇ ನಿಂತಿದೆ. ಯಾಕೋ ನಾನೆಲ್ಲೋ ನೋಡ್ದಂಗ ಇದೆಲ್ಲ. ಅಶೋಕ ಪಿಲ್ಲರ್ ಅಲ್ಲ ಅದು. ನಮ್ಮ ಸೌತ್ ಇಂಡಿಯಲ್ ಐತಲ್ಲ ಒಂದು, ಅದಲ್ಲ ಕೋಲಾರ್ ಕ್ಲಾಕ್ ಟವರ್. ಅಶೋಕ ಪಿಲ್ಲರ್ ಅಲ್ಲ ಕಣ ಅದು. ಇಲ್ಲಿ ಹಾಕಿದ್ದಾರೆ ನೋಡು, ಬಿಗ್ ಕ್ಲಾಕ್ ಟವರ್ ಮೈಸೂರ್ದು. ಓ ಇಲ್ಲಿ ನೋಡಿ ನಮ್ಮ RCB ಕಪ್ಪು. ಕಪ್ಪಿದು RCB ಕಪ್ಪು. ಕಪ್ ನೋಡೋಕೆ ವಿಜಯ್ ಸಾಯೋದು ತುಳಿದಾಡ್ತೀನಿ. ಆನೆ ಬತ್ತು ಆನೆ. ಕೇಕ್ ಶೋ ಫುಲ್ಲು ಮೈಸೂರು ಬಗ್ಗೆನೇ ಇದೆ. ಇಲ್ಲಿ ಆನೆ ಅಂಬಾರಿ ಎಲ್ಲ ಇದೆ. ಚಾಮುಂಡಿ ದೇವಿನ ಒಳಗಡೆ ಇರುತ್ತೆ, ಅಲ್ಲ ಆ ಕಡೆ ಮಾಡಿರ್ತಾರೆ ಅನ್ಸುತ್ತೆ ಅದನ್ನು. ಕೃಷ್ಣರಾಧೆನೂ ಮಾಡಿದ್ದಾರೆ ನೋಡಿ. ಎಲ್ಲ ಬ್ಯಾಕ್ಗ್ರೌಂಡ್ಗೂ ಅದಕ್ಕೆ ಸೂಟ್ ಆಗೋ ಥರ ಬ್ಯಾನರ್ ಕೂಡ ಓಡಿಸಿ ಫುಲ್ ಎಲ್ಲದಕ್ಕೂ ಬ್ಯಾನರ್ ಹಾಕ್ಸಿದ್ದಾರೆ ಬ್ಯಾಕ್ಗ್ರೌಂಡ್ಗೆ.
ಆ ಬ್ಯಾನರ್ ಮಾತ್ರ ಕೇಕಿಂದ ಯಾಕೆ ಮಾಡಿಸಿಲ್ಲ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕೇಕ್ ಶೋಲಿ ಕೇಕ್ ಇದೆ ನೋಡಿ. ಇದೊಂದೇ ನಂಗೆ ಆಗ್ಲಿಂದ ಕೇಕ್ ತರ ಕಾಣಿಸ್ತಿರೋದು. ಕಾರ್ಟೂನ್ಸ್ ಕೂಡ ಮಾಡಿದ್ದಾರೆ. ಇಲ್ಲೋಡು ಅಂತ ಸಾಂಗ್ ಐತಿ. ಇಡೀ ಫುಲ್ಲು ಕೇಕ್ ಶೋಲೆ ಜಾಸ್ತಿ ಅಟ್ರಾಕ್ಟಿವ್ ಆಗಿರೋದಂದ್ರೆ ಇದೆ ಪಂಜುರುಳಿ ಮತ್ತೆ ಗುಳಿಗ. ಕಾಂತಾರ ಫಿಲಮ್ ಅಲ್ಲಿ ಇರೋ 2 ದೇವರು ನಾಡು ಬೆಳಕು ಅಂತ ಉತ್ತುತ್ತಿದ್ದಾರೆ. ನಮ್ಮ ರಾಜಸ್ಥಾನದಲ್ಲಿ ನಿಂತು ಕೇಳುವಂತ ವಾಡಿಕೆ. ಡೈಲಾಗ್ ಬೇರೆ ಹೊಡಿತಾರೆ. ಓ ಬೆಳಕು, ಆದರೆ ಇದು ಬೆಳಕಲ್ಲ. ಇಷ್ಟ ಆಗಿದೆ ಅಂದ್ರೆ ಇದೇನೆ. ಕ್ಯಾರೆಕ್ಟರ್ ನೇಮ್ ಏನು? ಪಂಜುರುಳಿ, ಜಿರಾಫೆ ಇದು. ಚಿಲ್ಲೋಡಿ ಕರಡಿ ಅಣ್ಣ ಬೇಕು ಅಂತ ಬಂದಿದ್ದಲ್ಲ ಅಣ್ಣ. ನೋಡಿ ಜಿಂಕೆ ಮರಿ. ಯಾಕೆ ಕ್ಯಾಮ್ರಾ ಇಡ್ರೆ ಆ ಕಡೆ ತಿರ್ಕೊತ್ತೆ? ಇವಾಗ ಹೇಳು ಹಾಡು. ಆಡಲ್ಲ. ಕೃಷ್ಣರಾಜ ಒಡೆಯರು ಅನಿಮಲ್ ಲವರ್ ಅಂತೆ, ಅದಕ್ಕೆ ಫುಲ್ ಎಲ್ಲ ಕಂಪ್ಲೀಟ್ ಆಗಿ ಮೈಸೂರಲ್ಲಿ ಇರೋದೆಲ್ಲ ಹಾಕಿದ್ದಾರೆ. ಮತ್ತೆ ಅವ್ರಿಗೆ ಅನಿಮಲ್ಸ್ ಇಷ್ಟ ಅಂತ ಅನಿಮಲ್ಸ್ ಕೂಡ ಮಾಡಿದ್ದಾರೆ. ಇರೋದು ಅನಿಮಲ್ಸು. ಇದು ಚಿರತೆ, ಇದು ಚಿರತೆ, ಇದು ಹುಲಿಗೂ ಚಿರತೆ ವ್ಯತ್ಯಾಸ ಗೊತ್ತಿಲ್ಲ. ಸಿಂಹ ಆಗಿತ್ತಲ್ಲ ಒಂದ್ಸಲಿ ಸಿಂಹ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಹುಲಿ ಅಲ್ಲ, ಹೆಬ್ಬುಲಿ. ಎಬ್ಬುಲಿ ನಾನು ನೋಡ್ರಿ ಒಂದ್ಸಲ ಹೆಬ್ಬುಲಿನ ಹಾಯ್ ಮಾಡ್ರಿ. ಇವ್ರ ಜೊತೆ ಬಂದ್ಬಿಟ್ಟು ಒಂದೊಂದಲ್ಲ ಅಣ್ಣ. ಸೊ ಮುಗೀತು. ಇನ್ನೆಲ್ಲ ಬೇರೆ ಬೇರೆ ಏನೋ ಐಟಮ್ಸ್ ಎಲ್ಲ ಇಕ್ಕಿದ್ದಾರೆ, ಸ್ಟಾಲ್ಗಳು ಹಾಕಿದ್ದಾರೆ. ದರ್ಶನ್ ನಂಗೆ ಒಂದು ಡೌಟು. ಏನೋ ಜಾಸ್ತಿ ಮಾತಾಡ್ರೆ ನೋಡೋದು ಪಾಪಗೆ ಮಕ ಮುತ್ತಿ ಹೊಡೆದಾಕ್ಬಿಟ್ಟವ್ರಿ. ಅದೇ ನಿಂಕು ಹೊಡೆದಾಕದು. ಸಾಂಬಾರ್, ಕಾಫಿ, ಟೀ, ಮಸಾಲ, ಅಡಿಕೆ, ಬಾಳೆ, ಗುಡ್ಕದು, ಸಾಂಬಾರು ಮತ್ತೆ ಪೆನ್ನೆಸ್ ಕೆಲಸ ಯಾವುದೇ ಕಡೆ ಅಷ್ಟೇ ಹೊಸ ಹಳೆ ಕಡೆ ಕ್ಲೀನ್ ಮಾಡ್ಕೊಬೋದು. ರಬ್ ಮಾಡಿ ಸರ್, ಗೊತ್ತಿಲ್ಲ ರಬ್ ಮಾಡಿ. ಮ್ಯಾಜಿಕ್ ಟವರ್ ಇದೆ, ಬನ್ನಿ ಮೇಡಮ್ ಡೆಮೋ ನೋಡಿ. ಯಾವುದೇ ಕೈಯಲ್ಲಿ ಎಷ್ಟು ಹಳೆ ಕೈಲದು ಕ್ಲೀನ್ ಆಗಿ 100% ಕ್ಲೀನ್ ಆಗುತ್ತೆ ಮೇಡಮ್. ಬಟ್ಟೆ ಏನೇ ಎಫೆಕ್ಟ್ ಆಗಲ್ಲ, ಕೈ ಮೇಲೆ ಬಂದ ಕಡೆ ಏನೇ ಡೇಂಜರ್ ಇಲ್ಲ ಮೇಡಮ್. ಯೂಸ್ ಮಾಡಬಾರ್ದು. ಲೇದರ್ ಸ್ವಲ್ಪ ಮೇಲೆ ಎಲ್ಲ ಫುಲ್ ಸ್ಟಾಲ್ಸ್ ಇದೆ. ಏನು ಸ್ಟಾಲ್ಸ್ ಇದೆ? ಅಲ್ಲಿಂದ ಈಚೆ ಬಂದರೆ ಇಲ್ಲಿ ಫುಡ್ ಸ್ಟಾಲು. ನಂದು ಬರೀ ಕೆಮ್ಮದೇ ಆಗ್ಬಿಡೈತೆ ಅವಾಗಿಂದ. ಮಾತಾಡ್ರೆ ಇವರಿಬ್ರು ಫುಲ್ಲು ಬ್ಲಾಗ್ ಫುಲ್ಲು ಇವರಿಬ್ಬರೇ ಅವರೇ. ನಾನೇನು ಮಾತಾಡಿಲ್ಲ ಕಣಪ್ಪ. ಸಿಲಿಂಡ್ರಿಂದ ಒಲೆವರೆಗೂ ಎಲ್ಲಾದರೂ ಲೀಕೇಜಸ್ ಆದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಈ ಥರ ಆನ್ ಸಿಸ್ಟಮ್ ಮಕ್ಕಳು ಏನಾದರೂ ಪೈಪ್ ಎಳಿಬೋದು, ಎಣ್ಣೆಗೆ ಪೈಪ್ ಹೊರಗೆ ಬಂದರೆ ಮಾಡಿ ಕ್ರ್ಯಾಕ್ಸ್ ಬರುತ್ತೆ ನೋಡಿ. ಈ ಥರ ಆನ್ ಸಿಸ್ಟಮ್ನಾಗೆ ಏನಾದರೂ ಇಲಿ ಕಸ್ತು ಹೋಲ್ ಆಯಿತು ಅಂದರೆ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಬರುತ್ತೆ. ಗನ್ನಲ್ಲಿ ಇವಾಗ 2026 ಹೊಡಿತಾವನೆ. 8 ಹೊಡೆದ್ರೆ ಏನಣ್ಣ? ಹಾಂ ಅಣ್ಣ ಕ್ಯಾಶ್ ಬೇಡಣ್ಣ, ನಾವು ಹೊಡೆದಿರೋ ಕಾಸ ಮಾಡ್ತೀವಿ. 8 ಹೊಡಿ ನೀನು ನೋಡೋಣ. ಆಯ್ತು. ಮೀಟರ್ ಬೇಕು, ಮೀಟರ್. ಹಾಂ 1 1000 ಬಂದರೆ ಫುಲ್ ಪಾರ್ಟಿ ಇವತ್ತು. 2 ಹೊಡೆದಿಲ್ವಾ? ಹೋಯ್ತಲ್ಲೋ ನೀನು ನೋಡ್ರಿ. ಅಯ್ಯೋ ಪಾಪ ಅನ್ನಿಸ್ತಿದೆ. ವಿಡಿಯೋ ಮಾಡೋದೇ ವೇಸ್ಟ್ ಬಿಡಿ. ಅವನು ಹೋಗಿಸ್ತಾ ಆಗ್ಲೇ 1 6 ಹೊಡೆದ್ರೆ ಆಟ. 2 ಆಟಾರು ಇಸ್ಕೊಡೋ. ನಿಂಗೋಸ್ಕರ ಪ್ರಾಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫಸ್ಟ್ ಬುಲೆಟ್ ಹೊಡಿಯಪ್ಪ ಅಲ್ಲಿ, ಆಮೇಲೆ ನೋಡೋಣ. ಹೊಡಿಯೋ ಎಲ್ಲ ಒಂದ್ ಕಡೆ ಹೋಗ್ಲಿ. 3 ಹೋಯ್ತು. ಬಿಡ ಆರ್ಟ್ನ ಮರ್ತ್ಬಿಡ. 8 6 ಹೊಡಿಬೇಕಿತ್ತು, ಹೊಡೆದಿಲ್ಲ, ಮುಗೀತು. ಏನ್ ನೋಡ್ತಿದ್ಯೋ? ಇರೋ ಹೊಡಿಬೇಡ. ಓ ದರ್ಶನ್, ನಾನು ನಾಟ್ ಹೊಡಿಯೋ ಬೇಡ ದರ್ಶನ್. ಫಸ್ಟ್ 3 ಹೊಡೆದಿದ್ ನೋಡಿ 1000 ರೂಪಾಯಿ ಯಾರು ಹೊಡಿತಾನೆ ಅನ್ಕೊಂಡ್ವಿ. ಅದಾದ್ಮೇಲೆ ಒಂದು ಬಿಟ್ಬಿಟ್ಟ. ಅದಾದ್ಮೇಲೆ ಯಾವ ಬಲೂನ್ ಕಲಿತೀನಿ ಅದಕ್ಕೆ ಬರ್ತೈತೆ. ಆಮೇಲೆ 3 ಕಂಟಿನ್ಯೂಸ್ ಹೊಡೆದಿದ್ದು ನೋಡು, ಅವ್ರು ಹಾಕೊಟ್ರು ಬತ್ತೆ. ನಾನು ಫುಲ್ ಬಲೂನ್ಸ್ ಇರೋ ಹತ್ರ ಹೊಡೆದ್ರು ಒಂದು ಬಿದ್ದಿಲ್ಲ. ಅದು ಹೆಂಗಂತ ಗೊತ್ತಿಲ್ಲ. ಅದಾದ್ಮೇಲೆ ಇನ್ನ 2ರಲ್ಲಾದ್ರೂ ಕಾನ್ಫಿಡೆನ್ಸ್ ಇತ್ತು, 6 ಹೊಡಿತಾನೆ, ಒಂದು ಹಾರ್ಟ್ ಆದ್ರೂ ಬರುತ್ತೆ ಅಂತ. ಆದ್ರೆ ಅದನ್ನು ಮಿಸ್ ಮಾಡ್ಬಿಟ್ಟ. ಲಾಸ್ಟಲ್ಲಿ 2 ಇವ್ರು ಕೊಟ್ಟೆ. 100 ರೂಪೀಸಾ? ಹೋದ್ರೆ ಹೋಗ್ಲಿ, ಬಟ್ ಇಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು ನಿಮ್ಮ ಜೊತೆ. ಅದೇ ಸರ್ ಇಲ್ಲಡಿ, ಇದು ಕುರ್ಕುರೆನ ಕಟ್ ಮಾಡಿ ಒಳಗಡೆ ಮಸಾಲ ಹಾಕ್ಕೊಡ್ತಾರಲ್ಲ, ಈರುಳ್ಳಿ
ಆಮೇಲೆ ಏನದು ಸೌತೆಕಾಯಿ, ಕಡಲೆಬೀಜ ಎಲ್ಲ ಹಾಕ್ಕೊಡ್ತಾರಲ್ಲ ಅದು ಇದು. 100 ರೂಪಾಯಿ ಇಲ್ತಾವ ನಮ್ಗೆ ಬೇಡ. 100 ರೂಪಾಯಿ ತಗೊಂಡು ಅಲ್ಲಿ ಗನ್ ಹೊಡೆದು ಬುಲೆಟ್ ವೇಸ್ಟ್ ಮಾಡಿದ್ದು ಕಾಯ್ತು ಇವನಿಗೆ. ಇಲ್ಲ ನಾನು ಮನೆಗೆ ಹೋಗಿ 5 ರೂಪಾಯಿ ಕುರ್ಕುರೆ ಪ್ಯಾಕೆಟ್ ಇಸ್ಕೊಂತಿದ್ದೆ. ನಂಗೆ 100 ರೂಪಾಯಿ ಕುರ್ಕುರೆ ಪ್ಯಾಕೆಟ್ ಬೇಡ. ಏನೋ ಕರೆದೆ ಸರಿತೈತೆ. ಒಳ್ಳೆ ಜಾತ್ರೆಗೆ ಬಂದಂಗೆ ಫೀಲ್ ಆಗ್ತೈತಲ್ಲ. ನಾನು ಕೇಕ್ ಶಾಪ್ ಬಂದಂಗೆ ಫೀಲ್ ಆಗ್ತಿಲ್ಲ. ಏನದು ಪಿಸ್ತೂಲ್, ಸ್ನೈಪರ್ ಪೆನ್ ಬಂದ್ಬಿಡ್ತು. ಬಿಡು ಬರ್ರೋ ಚಿಕ್ಕ ಮಕ್ಕಳದು ಕದಿತಾರಂತ ಹೊಡೆದು ಗಿಳಿಸ್ಬಿಟ್ಟವ್ರ. ಆಮೇಲೆ ನನ್ನ ಪವನೇ ಕದಿಯಲ್ಲಪ್ಪ ನಮಗೆ. ಅಲ್ಲಿ ಜೋಡ್ಕೊಳ್ರಂತ ಹಾಕಿ ಇವಾಗ ಕೇಕ್ ಶಾಪ್ ಮುಗೀತು, ಹೋಗ್ತಾ ಇದೀವಿ. ಅಷ್ಟೇ ಇದ್ದಿದ್ದು, ಜಾಸ್ತಿ ಏನು ಇರಲಿಲ್ಲ. ದರ್ಶನ್ ಅಲ್ಲಿ ಎಗಿರ್ತಾವ್ರು ಗೊತ್ತಾ? ಕಿಡ್ಸ್ ಝೋನ್ ಕೂಡ ಮಾಡಿದ್ದಾರೆ, ಸ್ವಲ್ಪ ಚಿಕ್ಕ ಮಕ್ಳಿಗೆ ಆಟ ಆಡೋಕ್ಕೆ. ಮತ್ತು ಅಲ್ಲಿ ಏರ್ ಬಲೂನ್ ಕೂಡ ಹಾಕಿದ್ದಾರೆ. ಪುಟ್ಟನಹಳ್ಳಿ ಶುಭ್ ಕನ್ವೆನ್ಷನ್ ಹಾಲ್ ಪಕ್ಕನೇ ಇಲ್ಲಿ ಹಾಕಿರೋದು ಸೆಟ್ಟು. ಕೇಕ್ ಶೋ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ಬೇಕು. ಹಂಗಲ್ಲ ಅದು ಹೇಳಪ್ಪ. ಹಿಂದೆ ಮುಕ್ತಾಯವಾಗಿದೆ ನಮ್ಮ ಕೇಕ್ ಶೋ. ಹಿಂದಿನ ಗೊತ್ತಿಲ್ಲ, ಏನು ನೋಡ್ದಂಗೆ ಇಲ್ಲ. ಒಂದು ಕೇಕ್ ಕೊಡಿಸಿಲ್ಲ. ಅವನು ಅಷ್ಟು ಕೇಕ್ ಶೋ ಮಾಡಿದ್ದಾರೆ. ಒಂದು ಪೀಸ್ ಕೊಡಿ ಅಂದರೆ ಗೊತ್ತಿಲ್ಲ ಅವರು. ಇದೆಲ್ಲ ಹಾಕಲ್ಲ ಬಿಡು, ಕಟ್ಟಿದೆಲ್ಲ. ಆ ಕೇಕ್ ತಿಂದು ಏನು ಬೇಗ ಸಾಕೋದು. ಹ್ಯಾಪಿ ನ್ಯೂ ಇಯರ್. ಕಲರ್ ಕೇಕು ನಮ್ಮ ರೇಂಬೋ ರಮೇಶ್ ಅಣ್ಣನ ಬೇಕ್ರಿ ಇದು. ಕೆಮಿಕಲ್ ಮತ್ತು ಇಲ್ಲಿ ಮಾಡಿರೋದು ಎಲ್ಲ ಫುಲ್ ಒರಿಜಿನಲ್ ಕೇಕಲ್ಲ, ಅದು ಕೆಮಿಕಲ್ಲು ಮತ್ತು ಅದೇನೋ ಕೆಮಿಕಲ್ ಐಟಮ್ಸ್ ಎಲ್ಲ ಯೂಸ್ ಮಾಡಿರೋದು. ಒಂದ್ಸಲಿ ಬೇಗ ಬರೋದಂಗಿದ್ರೆ ಬನ್ನಿ. ಅಲ್ಲಿ Jan 4 ಲಾಸ್ಟು ಹಾಕಿದ್ದಾರೆ ನೋಡಿ. December 24 ಸ್ಟಾರ್ಟ್ ಆಗಿದೆ, ಕ್ರಿಸ್ಮಸ್ಗಿಂತ ಮುಂಚೆ. ಇವಾಗ Jan 4 ಅಷ್ಟೇ ಲಾಸ್ಟು. ಅದಾದಮೇಲೆ ಕ್ಲೋಸ್ ಆಗಿಬಿಡುತ್ತೆ. ಇನ್ನೊಂದು 3 ದಿವಸ ಇದೆ ಅಷ್ಟೇ. ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟಲ್ಲಿ ಮುಗ್ದೇ ಹೋಗಿರುತ್ತೆ ಬಿಡಿ. ಬರೋಕ್ಕೆ ಹೋಗ್ಬೇಡಿ. ಎಲ್ರಿಗೂ ನೀನು ಬರೋ. ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಏನು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ಇಲ್ಲ ಇನ್ನೂ ಐತೆ. ಐಸ್ ಕ್ರೀಮು ಸ್ವಲ್ಪ ಎಲ್ಲ ಕೊಡಿಸ್ತಾನೆ ದರ್ಶನ. ಇನ್ನೂ ಟೈಮ್ ಐತೆ. ನೋಡಿರಪ್ಪ. ಅರೆ ನೀನೇ ಕೊಡಿಸ್ಕೋಬೇಕಷ್ಟೇ ನೋಡಿ. ಓಕೆ ಗೈಸ್, ಇವಾಗ ಎಲ್ಲ ಮುಗೀತು. ಕೇಕ್ ಶೋಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಇವಾಗ ಐಸ್ ಕ್ರೀಮ್ ತಿನ್ನಬೇಕು ಅಂತ ಇವನು ತಿಂತವ್ರೆ. ನಾನೆಲ್ಲ ತಿಂದಿದ್ದೀನಿ. ನಾನು ತಿಂತಾ ಇಲ್ಲ. ನಾನೆಲ್ಲ ತಿಂದಿದ್ದೀನಿ. ಯಾಕಂದರೆ ಕೆಮ್ಮಾಗ್ಬಿಟ್ಟೈತೆ. ವಾಯ್ಸ್ ಕೂಡ ಕರೆಕ್ಟಾಗಿಲ್ಲ, ಅದಕ್ಕೆ ಜಾಸ್ತಿ ಮಾತಾಡಿಲ್ಲ. ಇವರಿಬ್ಬರೇ ಮಾತಾಡಿದ್ದಾರೆ ಜಾಸ್ತಿ. ಇಷ್ಟೊತ್ತಿಂದ ನಿಮ್ಮ ಮುಂದೆ ಸ್ಲೋಪ್ ಮಾಡ್ತಾವೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬರೀ ಕೆಮ್ಮದೇ ಆಗ್ಬಿಡ್ತು ವಿಡಿಯೋದಲ್ಲಿ, ಅದಕ್ಕೆ ಇವರಿಬ್ಬರೇ ಜಾಸ್ತಿ ಮಾತಾಡೋರೆ. ಅದು ಲಾಸ್ಟ್ ಟೈಮು ಶಬರಿಮಲೆ ಹೋಗ್ಬಿಟ್ಟು ಬಂದಲ್ಲ, ಅಲ್ಲಿ ನೀರು ಚೇಂಜ್ ಆಗಿರೋದಕ್ಕೆ ಇನ್ನೂ ಸರಿನೇ ಹೋಗಿಲ್ಲ. ಆಗಲೇ ಹೋಗಿ ಬಂದು ಆಗಲೇ 1 ವಾರ ಆಯಿತು, ಇನ್ನೂ ಸರಿ ಹೋಗಿಲ್ಲ ಅದು ಅಷ್ಟೇ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಬಾಯ್. ಗುಡ್ ನೈಟ್.